ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲು ಸೇರಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಹೊರಬಿದ್ದಿರತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಅವರ ಪತ್ನಿ ನಮ್ಮ ಜೊತೆಗಿದ್ದಾರೆ, ಸಹನಾ ಅವರು ಈ ಪ್ರಕರಣದಲ್ಲಿ ಏನು ಜೈಲು ಸೇರಿದ್ದಾರೆ ರಾಘವೇಂದ್ರ ಅವರು, ಅವ್ರ ಕುಟುಂಬ ಯಾವ ಸ್ಥಿತಿಯಲ್ಲಿದೆ, ಅವರು ಏನನ್ನ ಅನುಭವಿಸ್ತಾ ಇದ್ದಾರೆ, ಈ ರಾಜಾತಿಥ್ಯ ಏನು ಸಿಗ್ತಾ ಇದೆ ದರ್ಶನ್ ಅವ್ರಿಗೆ, ಆ ರಾಜಾತಿಥ್ಯ ಅವ್ರ ಮನೆಯವರಿಗೆ ಸಿಗ್ತಾ ಇದೆಯಾ, ಈ ನಿಟ್ಟಿನಲ್ಲಿ ಅವ್ರ ಮಾತೇನು ಕೇಳೋಣ. ಮೇಡಮ್ ಹೇಳಿ, ನಿಮ್ಮ ಮನೆಯವರು ಹೇಗಿದ್ದಾರೆ, ಮಾತಾಡ್ಸಿದ್ರಾ, ಭೇಟಿ ಮಾಡಿದ್ರಾ, ಹೇಗೆ? ಹಾಂ ಸರ್, ಭೇಟಿ ಮಾಡಿದ್ವಿ ಸರ್. ಇದು 2ನೇ ಸರಿ ಭೇಟಿ ಮಾಡ್ತಿರೋದು. ಇದ್ದಾರೆ ಸರ್, ಪರವಾಗಿಲ್ಲ. ಆದ್ರೂ ಡೈರೆಕ್ಟ್ ಭೇಟಿ ಇಲ್ಲ ಸರ್. ಗ್ಲಾಸಲ್ಲಿ ಮಾತಾಡಿಸ್ಬೇಕು, ಫೋನ್ ಇದ್ರಲ್ಲಿ ಮಾತಾಡಿಸ್ಬೇಕು, 5 ನಿಮಿಷ ಕಟ್ಟಾಗುತ್ತೆ ಸರ್ ಅಷ್ಟೇ. ಅಂದ್ರೆ ಫೋನಲ್ಲಿ ಅಂದ್ರೆ ಯಾವ ರೀತಿ ಮಾತಾಡ್ಸಿದ್ರು? ಅದೇ ಸರ್, ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ ಅಂದ್ರೆ ಹ್ಞೂ ಸರ್ ಚೆನ್ನಾಗಿದ್ದೀವಿ ಅಂದರೆ ಆ ಥರ. ಅಂದ್ರೆ ಫೋನಲ್ಲಿ ಮಾತಾಡಿದ್ದು ಅಲ್ಲಿ ಹೋಗಿ ಮಾತಾಡಿದ್ರ ಅಥವಾ ವಿಡಿಯೋ ಕಾಲ್ ಮಾಡುವ ಮೂಲಕ? ಇಲ್ಲ ಸರ್, ಅದೂ ಅಷ್ಟೇ ಸರ್. ಇಲ್ಲೊಂದು ಗ್ಲಾಸ್ ಇರುತ್ತೆ ಸರ್, ಅವರು ಆ ಕಡೆ ಇರ್ತಾರೆ, ನಾವು ಈ ಕಡೆ ಇರ್ತೀವಿ ಸರ್. ಅದಾದ್ರೂ ಫೋನಲ್ಲೇ ಮಾತಾಡ್ಬೇಕು ಸರ್, ಡೈರೆಕ್ಟ್ ಭೇಟಿ ಇಲ್ಲ, ಫೋನಲ್ಲೇ. ಈಗ ದರ್ಶನ್ ಅವರು ಈಗ ಜೈಲಲ್ಲಿದ್ರು ಕೂಡ ಅವರಿಗೆ ಸೆರೆಮನೆ ಅನ್ನುವಂಥ ವಾತಾವರಣ ಇಲ್ಲ, ಅಲ್ಲಿ ಅರಮನೆ ಅನ್ನುವಂಥ ವಾತಾವರಣ, ಅವ್ರಿಗೆ ಎಲ್ಲಾ ರೀತಿಯ ಸೌಕರ್ಯಗಳು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವ್ರಿಗೆ ಈ ರೀತಿಯ ಅವಕಾಶಗಳು ಸಿಕ್ಕಿದವ, ಎಲ್ಲ ಸೌಲಭ್ಯಗಳು ಸಿಕ್ಕಿದವ, ಹೆಂಗೆ ಮಾಹಿತಿ? ಇಲ್ಲ ಸರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಅವರು ಜೈಲ್ ಕಡೆಯಿಂದ ವಾರಕ್ಕೊಂದ್ಸರಿ ಫೋನ್ ಮಾಡ್ತಾರೆ ಸರ್, ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆದಷ್ಟು ಬೇಗ ಬರ್ತೀವಿ ಅಂತಿದ್ದಾರೆ, ಅಷ್ಟು ಬಿಟ್ಟರೆ ನಾನು ಇನ್ನೇನು ಹೇಳು. ಯಾವಾಗಲಾದ್ರೂ ನಿಮಗೆ ಸಂಪರ್ಕ ಮಾಡಿ, ಫೋನ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡಿ ಮಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರ ಅವರು? ಇಲ್ಲ ಸರ್, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತೀವಲ್ಲ ಸರ್, ಅಲ್ಲೂ ಫೋನಲ್ಲೇ ಮಾತಾಡಬೇಕು ಸರ್. ಡೈರೆಕ್ಟ್ ಆಗಿ ಅವರು ಎದ್ರ ಬದ್ರ ಇದು ಅಷ್ಟೇ ಸರ್, ಅಡ್ಡ ಇರುತ್ತೆ ಸರ್. ಅಲ್ಲಿಂದ ಅವರು ಫೋನ್ ಮಾತಾಡಬೇಕು, ಈ ಕಡೆಯಿಂದ ನಾವು ಫೋನ್ ಮಾತಾಡಬೇಕು, ಯಾವತ್ತೂ ಆ ಥರ ಇಲ್ಲ ಸರ್. ಈಗ ನಿಮ್ಮ ಮನೆಯವರು ಏನು ರಾಘವೇಂದ್ರ ಇದ್ದಾರೆ, ಇವರು ಅಭಿಮಾನದ ಸೆಲೆಗೆ ಸಿಕ್ಕು ದರ್ಶನ್ ಮೇಲಿನ ಅಭಿಮಾನಕ್ಕೋಸ್ಕರ ಇಲ್ಲಿಂದ ರೇಣುಕಾಸ್ವಾಮಿ ಅವ್ರನ್ನ ಕರ್ಕೊಂಡು ಹೋದ್ರು, ಅವ್ರು ಅಲ್ಲಿ ಕೊಲೆ ಆಯ್ತು. ಈಗ ಇಡೀ ನಿಮ್ಮ ಕುಟುಂಬ ತುಂಬಾ ಸಂಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಒಳಗಡೆ ಆರಾಮಾಗಿ ಯಾವ ಕಿಂಚಿತ್ತು ಲವಲೇಶವೂ ಕೂಡ ಅವ್ರಿಗೆ ಅಳುಕಿಲ್ದೇನೆ ಆರಾಮಿದ್ದಾರೆ. ಈ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಿ ಸರ್? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ತಪ್ಪು ಮಾಡಿದಾರ ಬಿಟ್ಟಿದಾರ ನಮಗೆ ಇನ್ನೂ ಗೊತ್ತಿಲ್ಲ ಸರ್. ಈಗ ಅವರು ತಪ್ಪು ಮಾಡಿದಾರ ಬಿಟ್ಟಿದಾರ ಇದು ಕೋರ್ಟ್ ಹೇಳ್ಬೇಕು ಸರ್, ನಮಗೆ ಗೊತ್ತಿಲ್ಲ ಸರ್. ನಿನ್ನೆ ನ್ಯೂಸ್ ನೋಡಿದಾಗ ನನಗೆ ಗೊತ್ತಾಗಿದೆ ಸರ್. ನನಗೆ ಸುಳ್ಳು ಮಾಹಿತಿ ಬಂತು ಸರ್, ಏನೋ ತಾಯಿ ಸತ್ತ ಏನೋ ಅಮೌಂಟ್ ಕಳಿಸಿದ್ರು ಅಂತ. ನಮ್ಗೆ ಯಾರು ಅಮೌಂಟ್ ಕಳಿಸಿಲ್ಲ ಸರ್, ನಾವು ಕಷ್ಟಪಡ್ತಿರೋದು ನಮಗೆ ಗೊತ್ತಿದೆ ಸರ್. ಅದನ್ನ ಹೇಳ್ಕೊಂಡ್ರೆ ಗೊತ್ತಾಗಲ್ಲ ಸರ್, ಅನುಭವ ಸರಿ ಗೊತ್ತಾಗುತ್ತೆ ಅಷ್ಟೇ. ಈಗಲೂ ಜೀವನ ಮಾಡಲಿಕ್ಕೆ ನೀವು ನಿಮ್ಮ ಮಗಳು ತುಂಬಾ ಕಷ್ಟಪಡ್ತಾ ಇದ್ದೀರಿ, ಹಣಕಾಸಿನ ತೊಂದರೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ದರ್ಶನ್ ಕಡೆಯವರು ನಿಮಗೆ ಯಾವುದೇ ಸಹಾಯ ಮಾಡಲಿಲ್ಲ? ಇಲ್ಲ ಸರ್, ಯಾವುದೇ ಸಹಾಯ ಮಾಡಿಲ್ಲ. ಅವ್ರು ನಮ್ಮನ್ನು ನೋಡಕ್ಕೂ ಬಂದಿಲ್ಲ ಸರ್. ನಾವು ಅದ್ರ ಬಗ್ಗೆ ಚಿಂತೆನೂ ಮಾಡಿಲ್ಲ ಸರ್. ಯಾಕಂದ್ರೆ ಇವ್ರು ಹೋಗಿದ್ದಾರೆ, ಫಸ್ಟ್ ಅವ್ರು ಹೊರಗೆ ಬರೋದು ನೋಡ್ಕೋಬೇಕು ಹೊತ್ತು ನಾವೆಲ್ಲಾದ್ರೂ ದುಡ್ಕೊಂಡು ತಿಂತೀವಿ ಸರ್. ಅವ್ರು ಹೊರಗಡೆ ಬರಲಿ, ನಾವು ದುಡ್ಕೊಂಡು ತಿಂತೀವಿ ಸರ್. ಅಷ್ಟು ಬಿಟ್ಟರೆ ನಮಗೆ ಸಹಾಯ ಮಾಡೋದೇನು ಬೇಡ ಸರ್. ಅಂದ್ರೆ ದರ್ಶನ್ ಅವ್ರೇನು ಒಳಗಡೆ ಇದ್ರೂ ಕೂಡ ಅವ್ರಿಗೆ ಯಾವುದೇ ಕೊರತೆಗಳಾಗ್ತಾ ಇಲ್ಲ, ಅವ್ರಿಗೆ ಏನೇನೆಲ್ಲ ಸೌಲಭ್ಯ ಬೇಕು ಅದೆಲ್ಲವೂ ಕೂಡ ಒಳಗಡೆನೆ ಸಿಗ್ತಾ ಇದೆ. ನೀವು ಏನು ಅಭಿಮಾನಿಗಳಾಗಿ ಹೋಗಿ ಅವ್ರ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರ್ತಕ್ಕಂಥವ್ರು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಆದ್ರೆ ಇವರು ಅಲ್ಲಿ ಹೋಗಿ ರೌಡಿ ಶೀಟರ್ಗಳ ಜೊತೆ ಇನ್ನೊಂದಷ್ಟು ಅವರ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರ ಕೆಲಸ ತೊಡಗಿದ್ದಾರೆ. ಈ ನಿಟ್ಟಿನಲ್ಲಿ ನೀವೇನ್ ಹೇಳ್ತೀರಿ ಸರ್? ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡಲ್ಲ ಸರ್. ನನ್ನ ಬಗ್ಗೆ ಹೇಳಿರೋದಕ್ಕೋಸ್ಕರ ಮಾತಾಡ್ತಿದ್ದೀನಿ ಸರ್. ಅಭಿಮಾನಿ ಕಡೆಯಿಂದ ನಮಗೆ ಅಮೌಂಟ್ ಬಂದಿದೆ, ಅದು ಇದು ಅಂತ ಹೇಳಿದಕ್ಕೆ ಮಾತಾಡ್ತಿದ್ದೀನಿ ಸರ್. ಯಾವುದೇ ತರದ್ದು ಬಂದಿಲ್ಲ ಸರ್. ದರ್ಶನ್ ಅಭಿಮಾನಿ ಕಡೆಯಿಂದ ಯಾರು ನಮಗೆ ಸಹಾಯ ಮಾಡಿಲ್ಲ. ನಾವು ಕಷ್ಟಪಡ್ತಿರೋದು ನಮಗೆ ಗೊತ್ತಿದೆ ಸರ್ ಅಷ್ಟೇ. ಮಗಳನ್ನ ಇಟ್ಕೊಂಡು 11 ವರ್ಷದ ಮಗಳನ್ನ ಇಟ್ಕೊಂಡು ನಾವು ಕಷ್ಟಪಡ್ತಿರೋದು ನಮಗೆ ಗೊತ್ತಿದೆ ಸರ್, ಅಷ್ಟೇ ಹೇಳಕ್ಕಾಗೋದು ಸರ್. ಈಗಲೂ ಸರ್, ಈಗ ಮನೆಗೆ ಬನ್ನಿ ಸರ್, ನಾನು ಹೊರಗಿರ್ತೀನಿ, ನೀವು ಒಳಗೆ ಅಡುಗೆ ಮನೆಯಿಂದ ಒಂದು ಟ್ರಿಪ್ ಹೋಗಿ ಬನ್ನಿ ಸರ್, ಏನಾದರೂ ಇದ್ರೆ ಮಾತಾಡ್ರಿ ಸರ್ ಅಷ್ಟೇ. ಅಂದ್ರೆ ಊಟಕ್ಕೂ ಕೂಡ ನಿಮಗೆ ದವಸ ಧಾನ್ಯ ತಗೊಳಕ್ಕೂ ಕೂಡ ತೊಂದರೆ ಸರ್. ಯಾರ ಹತ್ರ ತಗೊಳ್ಳಿ ಸರ್ ಸಾಲ? ಈಗ ದುಡಿತಿದ್ರು ಅಂದ್ರೆ ಅವರೇ ಒಳಗಿದ್ದಾರೆ ಅಂದ್ಮೇಲೆ ಸಾಲ ತಗೊಂಡ್ರೆ ಹೆಂಗ್ ಕಟ್ಟಬೇಕು ನಾವು? ಹೆಂಗ್ ಕಟ್ಟೋದು ಸರ್? ಹಂಗಾಗಿ ಇರೋದ್ರಲ್ಲೇ ದೂರ ಸಂಬಂಧಿಕರಲ್ಲಿ ಹೊಸ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಅಂದ್ರೆ ಕೊಲೆ ಆರೋಪದಲ್ಲಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಅವರಿಗೆ ಎಲ್ಲವೂ ಸಿಗ್ತಾ ಇದೆ. ಆ ಅಭಿಮಾನಕ್ಕೋಸ್ಕರ ಹೋಗಿ ಜೈಲು ಸೇರಿರುವಂತ ನಿಮ್ಮ ಮನೆಯವರ ಅಂದ್ರೆ ರಾಘವೇಂದ್ರ ಅವರ ಕುಟುಂಬ ಆಗಿರ್ಬೋದು, ಅನುಕುಮಾರ್ ಅವರ ಕುಟುಂಬ ಆಗಿರ್ಬೋದು, ಬೇರೆ ಬೇರೆ ಏನು ಆರೋಪಿಗಳಿದ್ದಾರೆ ಅವರ ಕುಟುಂಬಗಳು ತುಂಬಾ ಕಷ್ಟಕ್ಕೆ ಸಿಲುಕಿದಾವೆ. ಅವ್ರು ಆರಾಮಾಗಿದ್ದಾರೆ, ನೀವು ಕಷ್ಟ ಅನುಭವಿಸಿದ್ರೆ ಕಷ್ಟ ಅನುಭವಿಸ್ತಾ ಇದ್ದೀರಿ ಸರ್. ನಾನು ಯಾರ ಬಗ್ಗೆನೂ ದೂರಲ್ಲ ಸರ್. ನಮಗೆ ಬಂದಿರೋ ಕಷ್ಟ ನಾವು ಹೇಳ್ತೀವಿ ಅಷ್ಟೇ ಸರ್. ಇನ್ನು ಯಾರ ಬಗ್ಗೆನೂ ನಾನು ದೂರಕ್ಕೆ ಇಷ್ಟಪಡಲ್ಲ ಸರ್. ನಮಗೆ ಬಂದಿರೋ ಒಂದು ದುಡ್ಡು ತಗೊಂಡಿದ್ದಾರೆ ಅನ್ನೋದು ಬಂದಿರೋದಕ್ಕೋಸ್ಕರ ಹೇಳ್ತಿದ್ದೀನಿ ಸರ್. ನಮ್ಗೆ ಯಾವುದೇ ಥರದ ದುಡ್ಡು ಬಂದಿಲ್ಲ ಸರ್. ನಾವು ಇದು ಒಂದು ಅಪರಾಧ ಸರ್. ನನಗೆ ಕಳ್ಳಿ ಅನ್ನೋ ಅಪರಾಧನೂ ಬಂದಿತ್ತು ಸರ್. ಅದ್ರ ಕಾಲಾಗರ್ಧ ನಾನು ಹೊಂದಿದ್ದೀನಿ ಸರ್. ಕಳ್ಳಿ ಅನ್ನೋದಕ್ಕೆ ಇದು ಬೇಕಾ ಸರ್? ತನಿಖೆ ಆಗ್ಬೇಕಾ ಸರ್?
ಅದ್ರ ಕಲೆಗೆ ಅರ್ಧ ನೊಂದಿದೀವಿ ಸರ್ ನಾವು. ಈಗ ದರ್ಶನ್ ಅವ್ರ ಕಡೆಯವರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ, ನಿಮ್ಮ ಮನೆಯವರು ಫೋನ್ ಅಲ್ಲಿ ಸಂಪರ್ಕ ಮಾಡಿಲ್ವಾ? ಇಲ್ಲ ಸರ್, ವಾರಕ್ಕೊಂದ್ಸರಿ ಜೈಲ್ ಕಡೆಯಿಂದ ಫೋನ್ ಬರುತ್ತೆ ಸರ್ ನಮಗೆ, ನಾವು ಮಾತಾಡ್ಬೇಕು ಸರ್. ಆಟೋಮೆಟಿಕ್ ಆಗಿ ಅದು ಎಷ್ಟು 49 ನಿಮಿಷನ ಎಷ್ಟೋ ನಿಮಿಷ ಇರುತ್ತೆ ಸರ್, ಅದು ಗೊತ್ತಿಲ್ಲ, ಅದು ಕಟ್ ಆಗುತ್ತೆ ಸರ್. ಆಟೋಮೆಟಿಕ್ ಆಗಿ ಅದೇ ಕಟ್ ಆಗುತ್ತೆ. ಏನೋ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಷ್ಟೇ ಸರ್, ಆರೋಗ್ಯ ಅನ್ನೋ ಅಷ್ಟೊತ್ತಿಗೆ ಕಟ್ ಆಗುತ್ತೆ ಸರ್ ಫೋನ್, ಅದು ಡೈರೆಕ್ಟ್ ಅದೇ ಕಟ್ ಆಗುತ್ತೆ ಸರ್. ಅಷ್ಟು ಬಿಟ್ಟರೆ ನಾವು ಈಗ ದರ್ಶನ್ ಅವ್ರಿಗೆ ಎಲ್ಲ ರಾಜಾತಿಥ್ಯ ಸಿಗ್ತಾ ಇದೆ, ನಿಮ್ಮ ಮನೆಯವ್ರಿಗೂ ಕೂಡ ಈ ಆತಿಥ್ಯ ಸಿಗ್ಬೇಕು ಅಂತ ಬಯಸ್ತಾರೆ? ಇಲ್ಲ ಸರ್, ಅವರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮಗೆ ಗೊತ್ತಿಲ್ಲ ಸರ್. ತಪ್ಪು ಮಾಡಿದ್ರೆ ಇದೆಲ್ಲ ಸಿಗ್ಬೇಕು ಅನ್ನೋದು ಏನಿಲ್ಲ ಸರ್. ಅಲ್ಲಿ ಅವ್ರೇನು ಏನೋ ಇದು ಮಾಡ್ಕೊಂಡು ಹೋಗಿಲ್ಲ ಸರ್, ಯಾಕಂದ್ರೆ ತಪ್ಪಿ ಸಿಕ್ಕಾಕೊಂಡು ಹೋಗಿದ್ದಾರೆ ಅಂದಮೇಲೆ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮಗೆ ಗೊತ್ತಿಲ್ಲ ಸರ್. ಇದೆಲ್ಲ ಸಿಗುತ್ತೆ ಅನ್ನೋದು ಸುಳ್ಳು ಸರ್. ಅಲ್ಲಲ್ಲ, ಈಗ ಅವ್ರಿಗೆ ಈ ರಾಜಾತಿಥ್ಯ ಸಿಗುತ್ತೆ ಅನ್ನೋದೇ ಆದ್ರೆ ಅದು ನಿಮ್ಮ ಮನೆಯವ್ರಿಗೂ ಸಿಗಬೇಕು ಅಂತ ಬಯಸ್ತೀರಾ ನೀವು? ಇಲ್ಲ ಸರ್, ಹೆಂಗ್ ಬಯಸ್ತಾರೆ ಸರ್? ಇಲ್ಲ ಸರ್, ಸುಳ್ಳು ಸರ್. ನಿಮ್ಮ ಮಗಳು ನೀವು ತುಂಬಾ ಭರವಸೆ ಇಟ್ಕೊಂಡು ರಘುನ ತುಂಬಾ ಆಸರೆಯಾಗಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತವ್ರು, ಇವತ್ತು ಅವ್ರಿಲ್ಲ, ತುಂಬಾ ಕಷ್ಟಪಡ್ತಾ ಇದ್ದೀರಿ. ಇಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಆರಾಮವಾಗಿದ್ದಾರೆ, ದುಡಿತಿದ್ದವ್ರೆ ಒಬ್ರೇ ಸರ್. ಈಗ ನಾವೆಲ್ಲಿ ಸಾಲ ತಗೋಬೇಕು ಅಂದ್ರೂ ಈಗ ಕಟ್ತಿದ್ದವ್ರೇನೆ. ಈಗ ಸಾಲ ತೆಗಿಯಕ್ಕೂ ನಾವು ಯೋಚನೆ ಮಾಡ್ತೀವಿ ಸರ್. ಈಗ ಕೊಟ್ಟಿದ್ರಲ್ಲೇ ನಾವು ಮಾಡ್ತಿದೀವಿ ಹೊತ್ತು ನಾವು ಸಾಲ ತೆಗಿಯಕ್ಕೂ ಹಿಂದೆ ಮುಂದೆ ನೋಡ್ತೀವಿ ಸರ್. ತೆಗಿತಾನೂ ಇಲ್ಲ, ನಮಗೆ ಕೆಲಸನೂ ಇಲ್ಲ ಸರ್ ಹೇಳ್ಬೇಕಂದ್ರೆ. ಈ ವಿಚಾರದಲ್ಲಿ ಜೈಲಲ್ಲಿರುವಂತ ಯಾವುದೇ ಆರೋಪಿಗಳಿಗೆ ರಾಜಾತಿಥ್ಯ ಆಗಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳಾಗಿರ್ಬೋದು, ಅವ್ರಿಗೆ ಸಿಗರೇಟ್ ಕೊಡೋದಾಗಿರ್ಬೋದು, ಚೇರ್ಗಳಾಗಿರ್ಬೋದು, ಈ ಎಲ್ಲಾ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದು ಎಷ್ಟು ಸರಿ ಅಂತ ಹೇಳ್ತೀರಿ? ಸರ್ ಅದು ನಾನು ನೋಡಿಲ್ಲ ಸರ್, ಏನಂತ ಮಾತಾಡಲಿ ಸರ್, ಅದ್ರ ಬಗ್ಗೆ ನಾನು ಮಾತಾಡಲ್ಲ ಸರ್. ನಿಮ್ಮ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಕೊಟ್ಟಿದ್ರೆ? ಇಲ್ಲ ಸರ್, ನನಗೆ ಅದ್ರ ಬಗ್ಗೆ ನನಗೆ ಕೊಟ್ಟಿದಾರ ಬಿಟ್ಟಿದಾರ ಗೊತ್ತಿಲ್ಲ. ಯಾಕಂದ್ರೆ ಸರ್ ನನ್ನ ವಿಚಾರದಲ್ಲೇ ಸುಳ್ಳು ಆರೋಪಗಳು ಬಂದಿದಾವೆ ಸರ್, ಹಂಗಾಗಿ ನಾನು ನಂಬ್ತಿಲ್ಲ ಸರ್ ಅಷ್ಟೇ. ಈಗ ನಾನು ನನ್ನ ಮನಸ್ಸಿಗೆ ನೋವಾಗಿರೋದು ಸರ್, ನಾನು ಕಳ್ಳಿ ಅಂದಮೇಲೆ ಅದ್ರ ಬಗ್ಗೆ ತನಿಖೆ ನಡಿಬೇಕಾಗಿತ್ತು. ಎಲ್ಲ ಸ್ಟೇಷನಲ್ಲೂ ಕೇಳಿ ಸರ್, ನನ್ನ ಬಗ್ಗೆ ಏನಾದರೂ ಕಳ್ಳಿ ಅಂತ ಒಂದು ಆರೋಪ ಇತ್ತು ಅಂದ್ರೆ ಇದ್ ಮಾಡ್ಬೋದು ಸರ್. ಅದನ್ನು ಸುಳ್ಳು ಆರೋಪ ಮಾಡಿದ್ರು ಸರ್, ಅದಕ್ಕೆ ಟಿವಿ ಸುಳ್ಳು ಆರೋಪ ಬೇಜಾರಾಗಿದೆ. ನಾನು ಕೇಳ್ತಿರೋದು ಇಷ್ಟೇನೆ, ದರ್ಶನ್ ಅವರು ಸೇರಿದಂತೆ ಒಳಗಿರುವಂತ ರೌಡಿ ಶೀಟರ್ಗಳಿಗೆ ರಾಜಾತಿಥ್ಯ, ದರ್ಶನ್ ಅವ್ರಿಗೆ ಪ್ರಮುಖವಾಗಿ ರಾಜಾತಿಥ್ಯ ಸಿಗ್ತಾ ಇದೆ, ಎಲ್ಲವೂ ಕೂಡ ಸಿಗ್ತಾ ಇದೆ ಅವ್ರಿಗೆ. ನಿಮ್ಮ ಮನೆಯವ್ರಿಗೂ ಇದು ಸಿಕ್ಕಿದೆಯಾ, ಸಿಕ್ಕಿಲ್ವಾ, ಅದು ಸಿಗಬೇಕಾ ಬೇಡವಾ? ಬೇಡ ಸರ್, ಹಂಗೆಲ್ಲ ಸಿಗೋದೇನು ಬೇಡ ಸರ್. ಅಲ್ಲಿ ನಡೀತಿದೆ ಅಂತಾನೂ ನಮಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಾನು ಮಾತಾಡಲ್ಲ ಸರ್. ಅದ್ರ ಬಗ್ಗೆ ನನಗೆ ಸುಳ್ಳ ನಿಜನ ಗೊತ್ತಿಲ್ಲ ಸರ್. ನೀವು ಇಷ್ಟೆಲ್ಲ ಆರೋಪಿಗಳ ಕುಟುಂಬಸ್ಥರು ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರಿ, ಅವ್ರು ಆರಾಮಾಗಿದ್ದಾರೆ, ಅವರ ರೌಡಿ ಶೀಟರ್ಗಳ ಜೊತೆಗೆ ಬೇರೆ ಬೇರೆಯವ್ರ ಜೊತೆಗೆಲ್ಲ ಅವರ ವ್ಯಾಪ್ತಿನ ಅಂದ್ರೆ ಇನ್ನೂ ಅವರ ಸ್ನೇಹವನ್ನ ಗಟ್ಟಿ ಮಾಡ್ಕೊಳ್ಳೋಂಥ ಪ್ರಕ್ರಿಯೆನಲ್ಲಿದ್ದಾರೆ, ಏನ್ ಅನ್ಸುತ್ತೆ? ಸರ್ ನಾನು ಏನು ಮಾತಾಡೋಕೆ ಇಷ್ಟಪಡಲ್ಲ ಸರ್, ಅಷ್ಟೇ ನಾನು ಹೇಳೋದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಸರ್, ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಸರ್. ಇನ್ನೂ ಅವರು ತಪ್ಪು ಮಾಡಿದಾರೆ ಬಿಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ ಸರ್. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಸರ್. ಈಗ ಕಷ್ಟ ಬಂದಿದೆ ಸರ್, ಏನು ಮಾಡೋಕ್ಕಾಗಲ್ಲ. ಅವರು ಯಾರಾದರೂ ಅವ್ರನ್ನ ಹೊರಗೆ ಬಿಡಿಸ್ಕೊಟ್ರೆ ನಾವು ದುಡ್ಕೊಂಡು ತಿಂತೀವಿ ಸರ್, ಈಗ ಅಷ್ಟೇ ಹೇಳ್ಬೋದು. ಇಲ್ಲಿವರೆಗೂ ಬೇಲ್ ತಗೊಳ್ಳೋ ವಿಚಾರಕ್ಕಾಗ್ಲಿ ಅವರಾಗ್ಲಿ ನೀವಾಗ್ಲಿ ಸಂಪರ್ಕ ಮಾಡಿದ್ರೆ ಯಾರಾದ್ರೂ ಭೇಟಿ? ಇಲ್ಲ ಸರ್, ಅಷ್ಟೇ ಎಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಸರ್, ಅಷ್ಟೆಲ್ಲ. ದರ್ಶನ್ ಕಡೆಯವರು ಯಾರಾದ್ರೂ ಮುನ್ ಭೇಟಿ ಮಾಡಿ? ಯಾರೂ ಇಲ್ಲ ಸರ್, ಯಾರು ನಮಗೆ ಭೇಟಿಯಾಗಿಲ್ಲ. ಇದು ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರಾಘವೇಂದ್ರ ಅವರ ಪತ್ನಿ ಸಹನಾ ಅವರ ಮಾತು. ಈ ಪ್ರಕರಣದಲ್ಲಿ ನಮಗೆ ಏನೂ ತಿಳಿದಿಲ್ಲ, ಆದರೆ ಈ ಆರೋಪಿಗಳಿಗೆ ಏನೇ ರಾಜಾತಿಥ್ಯ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಆಗಿದ್ರೆ ಅದು ತಪ್ಪು. ಯಾವುದೇ ಕಾರಣಕ್ಕೂ ಯಾವ ಆರೋಪಿಗಳಿಗೂ ಕೂಡ ಆ ರಾಜಾತಿಥ್ಯವನ್ನು ಕೊಡಬಾರದು ಅನ್ನುವಂಥ ಮಾತು ಅವರದಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ವಿನಾಯಕ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.